ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪ ಅಂದರೆ ಯುವ ನಿಧಿ ಬಗ್ಗೆ. ಇನ್ನು ಕೆಲವೊಬ್ಬರು ಜುಲೈ ಮಂತ್ ಅಮೌಂಟ್ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ. ಜುಲೈದು ಜೂನ್ ತಿಂಗಳದು DBT ಪುಷ್ಡ್ ಅಂತ ತೋರಿಸ್ತಾ ಇದೆ ಅಂತ ಡೌಟ್ ಕೇಳ್ತಾ ಇದ್ರಿ. ಮತ್ತು ಅದ್ರ ಜೊತೆಗೆ ಕೆಲವೊಂದಿಷ್ಟು ಕಮೆಂಟ್ಗಳನ್ನು ಕೂಡ ಮಾಡಿದ್ರು ಸ್ನೇಹಿತರೆ. ಇನ್ನು ಅಮೌಂಟ್ ಬಂದಿಲ್ಲ, DBT ಪುಷ್ಡ್ ಅಂತ ಇದೆ, ಸ್ಟೇಟಸ್ ಓಪನ್ ಆಗ್ತಾ ಇಲ್ಲ. ಈಗ 3 or 4 ವರ್ಕಿಂಗ್ ಡೇಸ್ ಆಯಿತು, ಸ್ಟೇಟಸ್ ಚೆಕ್ ಮಾಡಿದ್ರೆ ಯುವ ನಿಧಿ ಪೋರ್ಟಲಲ್ಲಿ ಓಪನ್ ಆಗ್ತಾ ಇಲ್ಲ, ರಿಜೆಕ್ಟೆಡ್ ಬೈ DDO ಅಂತೇಳಿ ಕಮೆಂಟ್ ಮಾಡಿದ್ರಿ. ಅನ್ಏಬಲ್ ಟು ಆ್ಯಕ್ಸಸ್ ಯೂಟ್ಯೂಬ್ ಸ್ಟುಡಿಯೋ ಇನ್ ಅಬ್ ಅಂತೇಳಿ, ಅಂದರೆ ನೀವು ಏನಾದರೂ ಯುವ ನಿಧಿ ಪೋರ್ಟಲ್ ಓಪನ್ ಮಾಡಿದ್ರೆ ಅಲ್ಲಿ ಕೂಡ ಯುವ ನಿಧಿ ಬಗ್ಗೆ ಯಾವುದೇ ಅಪ್ಡೇಟ್ ತೋರಿಸ್ತಾ ಇಲ್ಲ ಅಂತ ಹೇಳಿ ಜುಲೈ ಮಂತಿನ ಅಮೌಂಟ್ ಆಗಿರ್ಬೋದು, ಸ್ಯಾಂಕ್ಷನ್ ಕ್ಯಾನ್ಸಲ್ಡ್ ಬೈ ರಿಜೆಕ್ಟೆಡ್ ಬೈ DDO, ಇದನ್ನು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು ಸ್ನೇಹಿತರೆ. ಯುವ ನಿಧಿ ಪೋರ್ಟಲ್ಗೆ ನಾವು ಕರೆ ಮಾಡಿ ಕೇಳಿದಾಗ ಅವ್ರ ಕಡೆಯಿಂದ ಬಂದಿರತಕ್ಕಂಥ ಉತ್ತರಗಳನ್ನು, ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾನು ಅವ್ರ ಹತ್ರ ಫೋನ್ ಮಾಡಿ ಕೇಳಿದಾಗ ಅವರು ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ತಡೀರಿ, ಅಪ್ಡೇಟ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕೆಲವೊಂದಿಷ್ಟು ಪ್ರಶ್ನೆಗಳು ಏನಪ್ಪ ಅಂದರೆ, ಸಾಮಾನ್ಯವಾಗಿ ಹೇಳೋದಾದ್ರೆ ಸ್ನೇಹಿತರೆ, ಈಗೊಂದು 3 ರಿಂದ 4 ದಿನ ಆಯಿತು ಯುವ ನಿಧಿ ಪೋರ್ಟಲ್ ಕಡೆಯಿಂದ ಯಾವುದೇ ಅಪ್ಡೇಟ್ ಬರ್ತಾ ಇಲ್ಲ. ಒಂದು ಏನಪ್ಪ ಅಂದರೆ, ಯುವ ನಿಧಿ ಪೋರ್ಟಲ್ ಓಪನ್ ಆಗ್ತಾ ಇಲ್ಲ, ಸ್ಟೇಟಸ್ಸು ಕೂಡ ಚೆಕ್ ಮಾಡಿದ್ರೆ ಸ್ಟೇಟಸ್ ಕೂಡ ಚೆಕ್ ಆಗ್ತಾ ಇಲ್ಲ. ಯಾಕಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಅಥವಾ ತಾಂತ್ರಿಕ ಸಮಸ್ಯೆಯ ಕಾರಣದಿಂದಾಗಿ DBT ಪುಷ್ಡ್ DBT ಏನಿದೆಯಲ್ಲ ಅದು ವರ್ಕ್ ಆಗ್ತಾ ಇಲ್ಲ. ನಾವು ಜುಲೈ ತಿಂಗಳ ಹಣವನ್ನು ಈ ಆಗಸ್ಟ್ 22ರಿಂದನೇ ಬಿಡುಗಡೆ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಅಕೌಂಟ್ಗಳಿಗೂ ಹಾಕಿದ್ದೀವಿ. ಇಲ್ಲಿ ಕೆಲವೊಂದು ಅಕೌಂಟುಗಳನ್ನು ರೀವೆರಿಫಿಕೇಷನ್ ಮಾಡೋದರ ಸಲುವಾಗಿ ಅಮೌಂಟ್ ಹಾಕುವಂಥದ್ದಾಗಲಿ, ಯುವ ನಿಧಿ ಪೋರ್ಟಲ್ ಆಗಲಿ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳನ್ನು ಒಳಗೊಂಡಿದೆ ಅಂತ ಹೇಳಿದರು. ಮತ್ತು ಅದರ ಜೊತೆಗೆ ಆಗಸ್ಟ್ ಮಂತ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳಿದಾಗ, ಆಗಸ್ಟ್ ಮಂತ್ ಮುಗಿಲಿ, ಆಗಸ್ಟ್ ಮಂತ್ ಮುಗಿದ ಮೇಲೆ ಅದರ ಬಗ್ಗೆ ಅಪ್ಡೇಟನ್ನು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಮತ್ತು ಅದ್ರ ಜೊತೆಗೆ ಜೂನ್ ತಿಂಗಳ ಅಮೌಂಟ್ ಬಗ್ಗೆ ಅವ್ರೇನು ಹೇಳಿದರು ಅಂದರೆ, ಜೂನ್ ತಿಂಗಳ ಅಮೌಂಟು ಈಗಾಗಲೇ ಯುವ ನಿಧಿಯ ಎಲ್ಲ ಫಲಾನುಭವಿಗಳಿಗೂ 3,000 ಅಮೌಂಟ್ ಹಾಕಿದ್ದೀವಿ. ಜುಲೈ ತಿಂಗಳ ಅಮೌಂಟ್ ಏನಿದೆಯಲ್ಲ, ಕೆಲವೊಬ್ಬರಿಗೆ DBT ಪೋಸ್ಟ್ಡ್ ಅಂತ ಇದ್ದರೆ 28ನೇ ತಾರೀಕುವರೆಗೂ ಟೈಮ್ ಇದೆ, 28ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ. ಜುಲೈ ತಿಂಗಳ ಅಮೌಂಟು, ಜೂನ್ ಈಗಾಗಲೇ ಎಲ್ಲರಿಗೂ ಬಿದ್ದಿದೆ ಅಂತೆ, ಜುಲೈ ಅಮೌಂಟು ಇನ್ನೂ ಹಾಕಿಲ್ಲ ಅಂತ ಹೇಳಿದರು. ಜುಲೈ ಅಮೌಂಟ್ ಏನಿದೆಯಲ್ಲ ಈ 28ನೇ ತಾರೀಕು ತನಕ ಇದೆ. 28ನೇ ತಾರೀಕು ಒಳಗಡೆ ಬಂದಿಲ್ಲ ಅಂದರೆ ನಾವು ನಿಮಗೊಂದು ಸಲ ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ 28ನೇ ತಾರೀಕು ನಮಗೂ ಯಾವುದೇ ಅಪ್ಡೇಟ್ ಬಂದಿಲ್ಲ. 28ನೇ ತಾರೀಕು ಮೇಲ್ಪಟ್ಟು ಜುಲೈ ತಿಂಗಳ ಅಮೌಂಟಿನ ಅಪ್ಡೇಟ್ ಬರುತ್ತೆ. ಈಗಾಗಲೇ ಯುವ ನಿಧಿ ಅರ್ಜಿದಾರರು ಎಲ್ಲರಿಗೂ ಜುಲೈ ತಿಂಗಳ ಅಮೌಂಟನ್ನು ಹಾಕಿದ್ದೀವಿ. ಬಟ್ ಕೆಲವೊಂದು ಪೆಂಡಿಂಗ್ ಇರ್ತಕ್ಕಂಥ ಜುಲೈ ತಿಂಗಳ ಹಣವನ್ನು 28ನೇ ತಾರೀಕು ಒಳಗಡೆ ಹಾಕ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ. ಮತ್ತು ಅದರ ಜೊತೆಗೆ ಈಗೇನು ಯುವ ನಿಧಿ ಪೋರ್ಟಲ್ ವರ್ಕ್ ಆಗ್ತಿಲ್ಲಲ್ಲೋ, ಅಂದರೆ ಸ್ಟೇಟಸ್ ಚೆಕ್ ಮಾಡಿದ್ರೆ ಅದು ಸ್ಟೇಟಸ್ ನೋಡೋಕ್ಕೆ ಬರ್ತಾ ಇಲ್ಲ. ಇದಕ್ಕೆ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಸ್ಟೇಟಸ್ ಚೆಕ್ ಆಗ್ತಾಯಿಲ್ಲ, ಕೆಲವು ತಾಂತ್ರಿಕ ಸಮಸ್ಯೆಗಳಿಂದ 28ನೇ ತಾರೀಕು ಆದಮೇಲೆ ಎಲ್ಲವೂ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತು ಸ್ಯಾಂಕ್ಷನ್ ಆರ್ಡರ್ ಕ್ಯಾನ್ಸಲ್ಡ್ ಬೈ DDO ಅಂತ ಕೇಳ್ತಾ ಇದ್ದಾರೆ, ರಿಜೆಕ್ಟೆಡ್ ಬೈ DDO. ಇದ್ರ ಬಗ್ಗೆ ಅವರು ಒಂದು ವಿಷಯನ ಕನ್ಫರ್ಮ್ ಮಾಡಿದ್ದಾರೆ ಸ್ನೇಹಿತರೆ. ಏನಪ್ಪ ಅಂತಂದರೆ, ಹೈಯರ್ ಎಜುಕೇಷನ್ ಮಾಡಿದರೆ, ನೀವು ಎಲ್ಲಾದರೂ ಜಾಬಲ್ಲಿದ್ದರೆ ಇವರಿಗೆ ಇನ್ನು ಮುಂದೆ ಅಮೌಂಟ್ ಬರೋದಿಲ್ಲ. ನೀವು ಜಾಬು ಮಾಡ್ತಾಯಿಲ್ಲ, ಹೈಯರ್ ಎಜುಕೇಷನ್ನು ಮಾಡ್ತಾಯಿಲ್ಲ, ಆದರೂ ನಿಮಗೆ DDO ಸ್ಯಾಂಕ್ಷನ್ ಆರ್ಡರ್ ಕ್ಯಾನ್ಸಲ್ಡ್ ಬೈ DDO, ರಿಜೆಕ್ಟೆಡ್ ಬೈ DDO ಅಂತ ಏನಾದರೂ ಇತ್ತಂದರೆ ಸೆಪ್ಟೆಂಬರ್ 1ನೇ ತಾರೀಕಿಂದ 15ನೇ ತಾರೀಕು ಒಳಗೆ ಆ ಸ್ಟೇಟಸನ್ನು ನಾವು ನಮ್ಮ ಪೋರ್ಟಲಲ್ಲಿ ಚೇಂಜ್ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಸ್ನೇಹಿತರೆ. ಮತ್ತು ಅದರ ಜೊತೆಗೆ ಇದೇ ರೀತಿಯಾಗಿ ಯುವ ನಿಧಿ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ನೀವು ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನನ್ನ ವಿಡಿಯೋದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಮತ್ತು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರಿ, ನಾನು ಹೈಯರ್ ಎಜುಕೇಷನ್ ಕೂಡ ಮಾಡಿಲ್ಲ, PG ಕೂಡ ಅಂದರೆ MCOM ಕೂಡ ಅಂದರೆ ಹೈಯರ್ ಎಜುಕೇಷನ್ ಕೂಡ ಮಾಡಿಲ್ಲ, ಜಾಬು ಮಾಡ್ತಾಯಿಲ್ಲ, ಆದರೂ ಕೂಡ ಸ್ಯಾಂಕ್ಷನ್ ಆರ್ಡರ್ ರಿಜೆಕ್ಟೆಡ್ ಅಂತ ತೋರಿಸ್ತಾ ಇದೆ. ನಾನು ಇದಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ, ಇದಕ್ಕೆ ನೀವೇನೂ ಮಾಡಬೇಕಾಗಿಲ್ಲ ಸ್ನೇಹಿತರೆ, ಇದು ಒಂದು ಸಮಸ್ಯೆನೇ ಅಲ್ಲ. ಅಂದರೆ ಈಗ ನಿಮ್ಮ ಸ್ಯಾಂಕ್ಷನ್ ಆರ್ಡರ್ ಕ್ಯಾನ್ಸಲ್ಡ್ ಅಂತ ತೋರಿಸ್ತಾ ಇದೆ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇದೇ ರೀತಿ ತೋರಿಸ್ತಾ ಇದೆ. ಒಂದು 50% ಜನರಿಗೆ ಇದೇ ರೀತಿ ತೋರಿಸ್ತಾ ಇದೆ. ಇದೇ ರೀತಿ ತೋರಿಸ್ತಾ ಇದೆ ಅಂದ ಮಾತ್ರಕ್ಕೆ ನಿಮ್ಮದು ಕ್ಯಾನ್ಸಲ್ ಆಗಿದೆ ಅಂತ ಅಲ್ಲ ಸ್ನೇಹಿತರೆ. ಕೆಲವೊಂದು ವಿಷಯಗಳೇನಿದೆಯಲ್ಲ, ಕೆಲವೊಂದು ರಿವೆರಿಫಿಕೇಷನಲ್ಲಿ ಅಬ್ಸರ್ವಿಗೋಸ್ಕರ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ 1ನೇ ತಾರೀಕಿಂದ 15ನೇ ತಾರೀಕೊಳಗೂ ಈ ಎಲ್ಲ ಸ್ಟೇಟಸ್ಗಳು ಚೆಕ್ ಆಗ್ತವೆ. ಎಲ್ಲ ವೆರಿಫಿಕೇಷನ್ ಆದಮೇಲೆ ಹೊಸದೊಂದು ಲಿಸ್ಟ್ ಬರುತ್ತೆ, ಅಲ್ಲಿ ಸಕ್ಸಸ್ ಅಂತ ಎಲ್ಲರಿಗೂ ತೋರಿಸುತ್ತೆ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ. ಇದ್ರ ಜೊತೆಗೆ ಯುವ ನಿಧಿ ಬಗ್ಗೆ ನನ್ನ ಚಾನಲಲ್ಲಿ ಪ್ರತಿದಿನ ನಾನು ಅಪ್ಡೇಟ್ ನೀಡ್ತಾ ಹೋಗ್ತೀನಿ. ಇದಕ್ಕೆ ನೀವು ಬೇಡಬೇಕಾಗಿರೋದು ಎಷ್ಟೇ ಸ್ನೇಹಿತರೆ, ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಅದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಬೆಲ್ ಬಟನನ್ನು ಕ್ಲಿಕ್ ಮಾಡಿ
ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೆ ಧನ್ಯವಾದಗಳು ಸ್ನೇಹಿತರೆ. ಕೊನೆಯದಾಗಿ ಮತ್ತೊಂದು ವಿಷಯ ಹೇಳಕ್ಬಿಡ್ತೀನಿ, ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಮತ್ತು ನಿಮಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾಕಂದರೆ ನಾನು ಮಾಡಿರ್ತಕ್ಕಂಥ ವಿಡಿಯೋಗಳಿಗಿಂತ ನಿಮ್ಮ ಕಮೆಂಟ್ಗಳಿಗೆ ಹೆಚ್ಚಿನ ಮಹತ್ವವಿದೆ. ನೀವು ಕಮೆಂಟ್ ನಿಮಗೆ, ಯಾಕಂದರೆ ಕೆಲವೊಂದು ನನಗೂ ಕೂಡ ಕೆಲವೊಂದು ವಿಷಯಗಳು ಗೊತ್ತಿರೋದಿಲ್ಲ, ನೀವು ಕಮೆಂಟ್ ಮಾಡಿ ಅದರಲ್ಲೇ ತಿಳಿಸ್ಕೊಟ್ರೆ ಅದು ನನ್ನ ವಿಡಿಯೋವನ್ನು ನೋಡ್ತಿರ್ತಕ್ಕಂಥ 10 ಜನರಿಗೆ ಯೂಸ್ ಆಗುತ್ತೆ. ಮತ್ತು ಈ ಕಮೆಂಟಿಂದ ನಾನು ಒಂದು ವಿಡಿಯೋ ಮಾಡಾಕ್ತೀನಿ ನೆಕ್ಸ್ಟ್, ಈ ರೀತಿ ಸಮಸ್ಯೆಗಳಿಗೆ ಈ ರೀತಿ ಪರಿಹಾರ ಇದೆ ಅಂತೇಳಿ. ಮತ್ತು ಧನ್ಯವಾದಗಳು ಸ್ನೇಹಿತರು, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.